ಚಿಕ್ಕಮಗಳೂರು ಗೌಡ್ತಿಯರ ಪ್ರೀಮಿಯರ್ ಲೀಗ್ ಸಿಜಿಪಿಎಲ್ ಇದೇ ಮೊದಲ ಬಾರಿಗೆ ಒಕ್ಕಲಿಗ ಮಹಿಳೆಯರ ಹುಮ್ಮಸ್ಸಿನ ಆಟಕ್ಕೆ ಕಾಫಿನಾಡು ಸಾಕ್ಷಿಯಾಯ್ತು. ಅಯ್ಯೋ, ಈ ಹುಡುಗಿರು ಹೆಂಗಸರು ಎಲ್ಲ ಸೇರ್ಕೊಂಡು ಏನ್ ಆಡ್ತಾರಪ್ಪ ಅಂದ್ಕೊಂಡಿದ್ದ ಮಂದಿಗೆಲ್ಲ ನಾವ್ಯಾರ್ಗೂ ಕಮ್ಮಿ ಇಲ್ಲ ಅಂತ ಆಟದ ಮೂಲಕ ಉತ್ತರ ಕೊಟ್ಟಿದ್ದಾರೆ ನಮ್ ಗೌಡ್ತಿಯರು. ಅಷ್ಟಕ್ಕೂ ರಾಜ್ಯ ಮಟ್ಟದ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಗೆದ್ದಿದ್ದು ಯಾರು, ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಯಾರು, ಬೊಂಬಾಟಾಗಿ ಬ್ಯಾಟ್ ಬೀಸಿದ್ದು ಯಾರು, ಅತ್ಯದ್ಭುತವಾಗಿ ಆಲ್ರೌಂಡ್ ಪ್ರದರ್ಶನ ಕೊಟ್ಟವರು ಯಾರು, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದೇನ್ ಫೋರು, ವಾಹ್ ಅದೆಂಥ ಸಿಕ್ಸರ್, ಹೊಡಿ ಹೊಡಿ ಹೊಡಿ, ಈ ರೀತಿ ಹೆಂಗಳೆಯರ ಜೋಶ್ ತುಂಬಿದ ಆಟಕ್ಕೆ ಸಾಕ್ಷಿಯಾಗಿದ್ದು ಕಾಫಿನಾಡಿನಲ್ಲಿ ನಡೆದ ರಾಜ್ಯ ಮಟ್ಟದ ಚಿಕ್ಕಮಗಳೂರು ಗೌಡ್ತಿಯರ ಪ್ರೀಮಿಯರ್ ಲೀಗ್. ಡಿಸೆಂಬರ್ 28 ಹಾಗೂ 29ರಂದು 2 ದಿನಗಳ ಕಾಲ ನಗರದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಸೂಪರ್ ಡೂಪರ್ ಪಂದ್ಯಾವಳಿ ಕಾಫಿನಾಡು ಮಾತ್ರವಲ್ಲ, ರಾಜ್ಯದಲ್ಲೇ ಹೊಸ ಇತಿಹಾಸ ಸೃಷ್ಟಿಸಿತು. ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡೋ ಮೂಲಕ ವರಾಹಿ ಮೂಡಿಗೆರೆ ಲೆಜೆಂಡ್ಸ್ ತಂಡ ಸಿಜಿಪಿಎಲ್ ಸೀಸನ್ 1ರ ಚಾಂಪಿಯನ್ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ತು. ಈ ಪಂದ್ಯಾವಳಿಯಲ್ಲಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯ ಒಟ್ಟು 8 ತಂಡಗಳು ಭಾಗವಹಿಸಿದ್ವು. ಚಿಕ್ಕಮಗಳೂರು ಟೈಗರ್ಸ್, ಬಾಳೆಹೊನ್ನೂರು ಭೈರವೀಸ್, ಎಲೈಟ್ ಕ್ರಿಕೆಟ್ ಕ್ಲಬ್ ಮಡಿಕೇರಿ, ದೊಡ್ಡಮಾಗರವಳ್ಳಿ ಹಂಟರ್ಸ್, ವರಾಹಿ ಮೂಡಿಗೆರೆ ಲೆಜೆಂಡ್ಸ್, ಕಾರೆಮನೆ ಥಂಡರ್ ಸ್ಟ್ರೈಕರ್ಸ್, ಚುಂಚಾದ್ರಿ ಬೆಂಗಳೂರು, ಮೈಸೂರು ಮಹಾರಾಣೀಸ್ ತಂಡಗಳು ಭಾಗವಹಿಸಿದ್ವು. 8 ತಂಡಗಳ ಆಟಗಾರರು ಕೂಡ ಅದ್ಭುತ ಪ್ರದರ್ಶನವನ್ನ ನೀಡೋದರ ಮೂಲಕ ಸಿಜಿಪಿಎಲ್ ಸೀಸನ್ 1 ಅನ್ನ ಅವಿಸ್ಮರಣೀಯ ಟೂರ್ನಮೆಂಟ್ ಆಗಿಸಿದ್ರು. ಮೊದಲು ಲೀಗ್ ಹಂತದ ಪಂದ್ಯಾವಳಿಗಳು ನಡೆದವು. ಅಂತಿಮವಾಗಿ ಸೆಮಿಫೈನಲ್ಗೆ ಮೂಡಿಗೆರೆಯ ವರಾಹಿ ಲೆಜೆಂಡ್ಸ್, ಮೈಸೂರಿನ ಮಹಾರಾಣಿಯರು, ಎಲೈಟ್ ಕ್ರಿಕೆಟರ್ಸ್ ಮಡಿಕೇರಿ ಹಾಗೂ ಬಾಳೆಹೊನ್ನೂರು ಭೈರವೀಸ್ ಟೀಮ್ ಎಂಟ್ರಿ ಪಡೆದವು. ರೋಚಕವಾಗಿ ನಡೆದ ಸೆಮಿಫೈನಲ್ ಕದನದಲ್ಲಿ ಗೆಲ್ಲುವ ಮೂಲಕ ಮೂಡಿಗೆರೆ ಹಾಗೂ ಮೈಸೂರು ತಂಡಗಳು ಫೈನಲ್ ಸಮರಕ್ಕೆ ಅಣಿಯಾದವು. ಫೈನಲ್ನಲ್ಲಿ ಮೊದಲು ಬ್ಯಾಟ್ ಬೀಸಿದ ಮೂಡಿಗೆರೆ ತಂಡ 3 ಓವರ್ಗಳಿಗೆ ಸೀಮಿತವಾಗಿದ್ದ ಪಂದ್ಯದಲ್ಲಿ ನಿಗದಿತ ಓವರ್ನಲ್ಲಿ ಬರೋಬ್ಬರಿ 33 ರನ್ ಚಚ್ಚಿದ್ರು. ಇದಕ್ಕೆ ಪ್ರತಿಯಾಗಿ ಗುರಿ ಬೆನ್ನತ್ತಲು ಮೈದಾನಕ್ಕಿಳಿದ ಮೈಸೂರು ಮಹಾರಾಣಿಯರು ಪ್ರಬಲ ಪೈಪೋಟಿ ನೀಡಿದ್ರು. ಅಂತಿಮವಾಗಿ 3 ರನ್ಗಳ ಅಂತರದಿಂದ ಸೋಲನುಭವಿಸಬೇಕಾಗಿ ಬಂತು. ರೋಚಕವಾಗಿ ನಡೆದ ಫೈನಲ್ ಪಂದ್ಯಾವಳಿ ನೆರೆದಿದ್ದ ಪ್ರೇಕ್ಷಕರನ್ನ ಮಾತ್ರ ತುದಿಗಾಲಲ್ಲಿ ನಿಲ್ಲಿಸಿತ್ತು. ಪಂದ್ಯ ಗೆಲ್ಲುತ್ತಿದ್ದಂತೆ ಮೂಡಿಗೆರೆ ತಂಡದ ಆಟಗಾರರು, ಬೆಂಬಲಿಗರು ಮೈದಾನಕ್ಕಿಳಿದು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಇನ್ನು ಇಡೀ ಟೂರ್ನಿಯಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದಿದ್ದು ಮೂಡಿಗೆರೆ ತಂಡದ ಯುವ ಆಟಗಾರ್ತಿ ಕುಸುಮ. ಇವರ ಅದ್ಭುತ ಆಟದಿಂದಲೇ ಮೂಡಿಗೆರೆ ತಂಡ ಟೂರ್ನಿಯುದ್ದಕ್ಕೂ ಅಜೇಯ ಪ್ರದರ್ಶನ ನೀಡಿ ಸಿಜಿಪಿಎಲ್ನ ಮೊದಲ ಆವೃತ್ತಿಯನ್ನ ಗೆಲ್ಲಲು ಸಹಕಾರಿಯಾಯಿತು. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ನಲ್ಲಿ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ನೀಡುವ ಮೂಲಕ ಕುಸುಮ ಎಲ್ಲರ ಗಮನ ಸೆಳೆದರು. ಹೀಗಾಗಿ ಸಹಜವಾಗಿಯೇ ವುಮೆನ್ ಆಫ್ ದಿ ಮ್ಯಾಚ್, ವುಮೆನ್ ಆಫ್ ದಿ ಸೀರೀಸ್, ಹೈಯೆಸ್ಟ್ ಸಿಕ್ಸರ್, ಹೈಯೆಸ್ಟ್ ಬೌಂಡರಿ ಬಾರಿಸಿದ ಆಟಗಾರ್ತಿ ಪ್ರಶಸ್ತಿಗಳು ಕುಸುಮ ಅವರ ಪಾಲಾಯಿತು. ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನ ಮೂಡಿಗೆರೆ ತಂಡದ ಇಂಚರ ಪಡೆದುಕೊಂಡ್ರು. ಒಟ್ಟಿನಲ್ಲಿ ಎಲ್ಲಾ ವಿಭಾಗಗಳಲ್ಲೂ ಮೂಡಿಗೆರೆ ತಂಡ ಪ್ರಾಬಲ್ಯ ಸಾಧಿಸಿ ಅಧಿಕಾರಯುತವಾಗಿಯೇ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ತು.
ಸಿಜಿಪಿಎಲ್ ಸೀಸನ್ 1ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೂಡಿಗೆರೆ ತಂಡ ಅತ್ಯಾಕರ್ಷಕ ಟ್ರೋಫಿ ಜೊತೆಗೆ 1 ಲಕ್ಷ ರೂಪಾಯಿ ನಗದನ್ನ ಬಾಚಿಕೊಳ್ತು. ಮೈಸೂರಿನ ಮಹಾರಾಣಿಯರು ರನ್ನರ್ ಅಪ್ ಆಗುವ ಮೂಲಕ ಟ್ರೋಫಿ ಜೊತೆಗೆ 75,000 ರೂಪಾಯಿ ನಗದು ಬಹುಮಾನವನ್ನ ಗೆದ್ದುಕೊಂಡ್ರು. ಹಾಗೆಯೇ 3ನೇ ಸ್ಥಾನ ಗೆದ್ದ ಮಡಿಕೇರಿಯ ತಂಡ 50,000 ರೂಪಾಯಿ ನಗದು ಹಾಗೆ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ತು. 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ ಬಾಳೆಹೊನ್ನೂರು ಭೈರವೀಸ್ 25,000 ರೂಪಾಯಿ ನಗದು ಹಾಗೆ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ತು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಗಣ್ಯರು ವಿಜೇತ ತಂಡಗಳು ಹಾಗೆ ಆಟಗಾರರಿಗೆ ಬಹುಮಾನ ವಿತರಿಸಿದ್ರು. ಅಂದುಕೊಂಡಂತೆ ಆಗಿದ್ರೆ ಕೆಲವು ತಿಂಗಳ ಹಿಂದೆಯೇ ಈ ಟೂರ್ನಿ ನಡೆಯಬೇಕಿತ್ತು. ಆದ್ರೆ ಮಳೆರಾಯ ಮಾತ್ರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. 2 ಬಾರಿ ಮುಂದೂಡಿಕೆಯಾಗಿ ಕೊನೆಗೆ ಡಿಸೆಂಬರ್ 28 ಹಾಗೂ 29ಕ್ಕೆ ನಿಗದಿಯಾದ ಟೂರ್ನಮೆಂಟ್ ಕಾಫಿನಾಡಿನಲ್ಲಿ ಗೌಡರ ವರ್ಷಾಂತ್ಯದ ಸಂಭ್ರಮವನ್ನ ದುಪ್ಪಟ್ಟುಗೊಳಿಸಿತು. ನಿರೀಕ್ಷೆಗೂ ಮೀರಿದ ಯಶಸ್ಸು ಕಂಡ ಟೂರ್ನಿಯಿಂದಾಗಿ ಆಯೋಜಕರು ಕೂಡ ಫುಲ್ ಖುಷ್ ಆಗಿದ್ರು. ಜೊತೆಗೆ ಮುಂದಿನ ವರ್ಷ ಸಿಜಿಪಿಎಲ್ ಸೀಸನ್ 2 ಅನ್ನು ಆಯೋಜಿಸುವ ಹುಮ್ಮಸ್ಸನ್ನ ಹಂಚಿಕೊಂಡ್ರು.